ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರೋ ಬೋಳಶಂಕರ ನಾಟಕದ ಮುಂದುವರಿದ ಭಾಗ. ಈ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಬೋಳಶಂಕರನ ಇಬ್ಬರು ಅಣ್ಣಂದರು ಅವನನ್ನು ಭೇಟಿ ಮಾಡಿ ಸರ್ದಾರ ಸೋಮಣ್ಣ ತನಗೆ ಈಗ ಕೊಟ್ಟಿರೋದಕ್ಕಿಂತ 10 ಪಟ್ಟು ಸೈನ್ಯವನ್ನು ಮಾಡಿಕೊಡ್ಬೇಕು ಬೋಳಶಂಕರ ಅಂತ ಬೇಡಿಕೆಯನ್ನು ಇಡ್ತಾನೆ. ಹಾಗೆ ಸಾಹುಕಾರ ಕಾಮಣ್ಣ ತನಗೆ ತನ್ನ ಬೊಕ್ಕಸ ಖಾಲಿಯಾಗಿರೋದ್ರಿಂದ ಲಾರಿ ತುಂಬ ಚಿನ್ನದ ನಾಣ್ಯಗಳನ್ನು ಮಾಡಿಕೊಡ್ಬೇಕು ಅನ್ನೋ ಬೇಡಿಕೆಯನ್ನು ಇಡ್ತಾನೆ. ಬೋಳಶಂಕರ ಸಕಾರಣವನ್ನು ಕೊಟ್ಟು ಹಾಗೆ ನಾಣ್ಯ ಮತ್ತು ಸೈನಿಕರನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಣದಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನು ಮತ್ತು ಸೈನಿಕರು ಮಾಡಿದ ಅನಾಹುತಗಳನ್ನು ಉದಾಹರಿಸಿ ಅವನು ಈ ಕಾರಣಕ್ಕಾಗಲಿ ಖಂಡಿತ ನಾನು ಮಾಡಿಕೊಡೋದಿಲ್ಲ ಅಂತ ಹೇಳ್ತಾನೆ. ಮೊದಲು ಸೈನ್ಯವನ್ನು ಮಾಡಿಕೊಟ್ಟಾಗ ನಿಂಗೆ ಮತ್ತೆ ಸೈನ್ಯ ಬೇಕಿದ್ರೆ ಬಾ, ಸೈನಿಕರು ಬೇಕಿದ್ರೆ ಬಾ, ಜವಾನರು ಅಂತ ಹೇಳಿದ್ದನ್ನ ನೆನಪು ಮಾಡಿ ನೀನು ಹೇಳಿದ ಮಾತಿನ ಹಾಗೆ ಈಗ ಸೈನ್ಯ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ ಸರ್ದಾರ ಸೋಮಣ್ಣ. ಹಾಗೆ ಕಾಮಣ್ಣ ಕೂಡ ಹಣವನ್ನು ಕೊಡಬೇಕು, ನೀವು ಹೇಳಿದ ಹಾಗೆ ಬೇಕಾದರೆ ಬಾ ಅಂತ ಹೇಳಿದ್ನಲ್ಲ ಅಂತ ನೆನಪು ಮಾಡ್ತಾನೆ. ಆದರೆ ಏನು ಮಾಡಿದ್ರು ಕೂಡ ಈ ಬೆಪ್ತಕಡಿ ಬೋಳಶಂಕರ ಅಂತ ಅನ್ನಿಸ್ಕೊಂಡಂತಹ ಜಾಣ ಅವ್ರಿಗೆ ಅಂಟಿರ್ತಕ್ಕಂತಹ ಅಧಿಕಾರದ ಮತ್ತು ಹಣದ ವ್ಯಸನವನ್ನು ವಾಸಿ ಮಾಡಿಕೊಳ್ಳುವ ಉಪದೇಶ ಮಾಡ್ತಾನೆ ಹೊರತು, ಸಲಹೆಯನ್ನು ಕೊಡ್ತಾನೆ ಹೊರತು ಅವರ ಇಚ್ಛೆಯನ್ನು ಈಡೇರಿಸೋದಕ್ಕೆ ಒಪ್ಪೋದಿಲ್ಲ. ಅದರಿಂದ ಅವರಿಬ್ಬರು ಕೋಪ ಮಾಡಿಕೊಂಡು ಅಲ್ಲಿಂದ ತೆರಳುತ್ತಾರೆ ಅನ್ನೋ ಸಂಗತಿಯನ್ನು ನಾವು ಗಮನಿಸಿದ್ವಿ. ಈ ಹಸಿರ ತುಳಿದರು ಅನ್ನೋ ಈ ದೃಶ್ಯದಲ್ಲಿ ಅವರು ಬೋಳಶಂಕರನ ರಾಜ್ಯ ಮತ್ತು ಬೋಳಶಂಕರನ ಈ ಅವನ ರಾಜ್ಯ ಅಂದರೆ ಹಸಿರಿನ ಸಾಮ್ರಾಜ್ಯ, ಅದು ನಮ್ಗೆ ಗೊತ್ತಿದೆ. ಅಂದರೆ ಹೊಲ ಗದ್ದೆ, ಅವನು ಬೆಳೆದ ಪೈರು, ಅವನನ್ನು ನಂಬ್ಕೊಂಡಿರ್ತಕ್ಕಂತಹ ಮುಗ್ಧ ಜನರು, ಇವ್ರ ಮೇಲೆಲ್ಲ ದಾಳಿ ಮಾಡಿ ನಾಶ ಮಾಡೋದನ್ನು ನಾವು ನೋಡ್ತೀವಿ. ಅವರು ಸಿಟ್ಟಿನಲ್ಲಿ ಆ ಬಗೆಯ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಹಸಿರು ತುಳಿದರು ಅನ್ನೋ ಈ ಅಧ್ಯಾಯದಲ್ಲಿ ನಾಟಕಕಾರರು ನಮಗೆ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರ ಶೀರ್ಷಿಕೆನೇ ಹೇಳುತ್ತೆ, ಹಸಿರನ್ನೆಲ್ಲ ತುಳಿದು ಹಾಳು ಮಾಡಿದ್ರು, ನಾಶ ಮಾಡಿದ್ರು ಅಂತಕ್ಕಂಥದ್ದನ್ನು. ಅದನ್ನು ಭಾಗವತರು ಆರಂಭದಲ್ಲಿ ಒಂದು ಹಾಡಿನ ಮೂಲಕ ಹೇಳ್ತಾರೆ. ಅಣ್ಣ ತಮ್ಮರು ಸೇರಿ ಗರ್ದಿ ಗಮ್ಮತ್ತಿನಲ್ಲಿ ಸಂಚ ಮಾಡಿ ಪೂರಾ ಶಿವ ಸ್ವಂತ ತಮ್ಮನ ಮ್ಯಾಲ ಹರಹರ ಇರಿದಾರ ಹತ್ಯಾರ ಅಂತೇಳಿ ಹತಾರ ಹತ್ಯಾರ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಆಯುಧ ಅಂತ ಹೇಳಿ ಸ್ವಂತ ತಮ್ಮನ ಮೇಲೆ ಅವರು ಆಯುಧವನ್ನು ಹಿಡಿದು ಹೋರಾಡೋ, ಅವನನ್ನು ಮಣಿಸೋ ಒಂದು ಸಂಚನ್ನು ಮಾಡಿದರು ಅಂತ ಹೇಳ್ತಾರೆ. ಅಣ್ಣ ತಮ್ಮರು ಅಂತಂದರೆ ಇಲ್ಲಿ ಸರ್ದಾರ ಸೋಮಣ್ಣ ಮತ್ತು ಸಾಹುಕಾರ ಕಾಮಣ್ಣ. ತಮ್ಮ ಉಳಿದ ತಮ್ಮ, ಸ್ವಂತ ತಮ್ಮ ಅಂತಂದರೆ ಬೋಳಶಂಕರನ ಮೇಲೆ ಅವರು ಮಾಡಿದ ಆ ದಾಳಿಯನ್ನು ಕುರಿತು ಇಲ್ಲಿ ಈ ವಿವರವನ್ನು ಲೇಖಕರು ಕೊಡ್ತಾರೆ. ಅಣ್ಣ ತಮ್ಮರು ಸೇರಿ ಗರ್ದಿ ಗಮ್ಮತ್ತಿನಲ್ಲಿ ಸಂಚ ಮಾಡಿ ಪೂರಾ ಶಿವ ಸ್ವಂತ ತಮ್ಮನ ಮ್ಯಾಲ ಹರಹರ ಹಿರಿದಾರ ಹತ್ಯಾರ ಅಂತ ಹೇಳ್ಬಿಟ್ಟು ಅವರು ಹೇಳೋ ಮಾತು. ಬೋಳಶಂಕರ ಏನು ಮಾಡ್ತಾನೆ ಅದಕ್ಕೆ ಅಂತಂದರೆ, ಏನ ಮಾಡಿದ ಬೋಳಶಂಕರ ಅಂದರೆ ಅವನಿಗೆ ಶಿವನಿಚ್ಛೆ, ಶಿವ ಒಳ್ಳೇದು ಮಾಡಲಿ, ಇದೇ ನಮಗೆ ಗೊತ್ತಿರೋದು ಬೋಳಶಂಕರ ಆರಂಭದಿಂದ. ಹಾಗಾಗಿ ಅವನು ಹರಾರ ಅಂತಂದ್ಬಿಟ್ಟು ಬರೀ ಕೈಲಿ ಮಾಡ್ಯಾನ ನಮಸ್ಕಾರ ಅಂತೇಳಿ ಹೇಳ್ತಾರೆ. ಅವರು ಆಯುಧದ ಮೂಲಕ ಇವನ ಮೇಲೆ ದಾಳಿ ಮಾಡಿದ್ರೆ, ಇವನು ಪ್ರತಿಯಾಗಿ ತನ್ನ ಆಯುಧವನ್ನು ಬಳಸಿ ಅವ್ರ ಮೇಲೆ ಯುದ್ಧಕ್ಕೆ ಹೋಗಲ್ಲ, ಗಲಾಟೆಗೆ ಹೋಗಲ್ಲ.
ಬದಲಿಗೆ ಬರಿಗೈಲಿ ಹರ ಹರ ಅಂತೇಳಿ ನಮಸ್ಕಾರ ಮಾಡ್ದ ಅಂದ್ಬಿಟ್ಟು ಬರಿಗೈಲಿ ಮಾಡ್ಯಾನ ನಮಸ್ಕಾರ ಅಂತೇಳಿ. ಯಾರ್ಯಾರು ಬಂದರು ಅಂತಂದ್ರೆ ದಂಡು ದಳಾಯಿ ಬಂದು ಹಸಿರು ತುಳಿದರು ಅಂತ ಹೇಳ್ತಾನೆ. ಸೈನ್ಯ ಅಂತೇಳಿ ದಂಡು ಅಂತೇಳಿ, ದಳಾಯಿ ಅಂತಂದ್ರೆ ದಳಪತಿ ಅಥವಾ ಸೇನಾಧಿಪತಿ ಅಂತ ಹೇಳಿ. ನಮ್ಗೆ ಗೊತ್ತಿದೆ ಸೇನಾಧಿಪತಿ ಯಾರು ಅಂತೇಳಿ. ಸೈನಿಕರ ಸೇನಾಧಿಪತಿಯಾಗಿ ಬರ್ತಕ್ಕಂಥವನು ಸೈತಾನ. ಹಾಗಾಗಿ ಅವನ ನೇತೃತ್ವದಲ್ಲಿ ಬಂದು ಹಸಿರನ್ನೆಲ್ಲ ತುಳಿದು, ದಂಡು ದಳಾಯಿ ಬಂದು ಹಸಿರ ತುಳಿದಾರ, ಹಾಳು ಮಾಡಿ ಪೂರ ಎದ್ದಾವ ಮುಗಿಲೆತ್ತರ ಧೂಳ ಅಂತ ಹೇಳಿ. ಅವರು ಏನೇನು ಹಾಳು ಮಾಡಿದ್ರು ಅಂತಂದ್ರೆ ಬರೀ ತುಳಿದಿದ್ದಷ್ಟೇ ಅಲ್ಲ, ಬೆಂಕಿ ಇಡ್ತಾರೆ, ಆ ಧೂಳು ಹೊಗೆ ಎಲ್ಲ ಆಕಾಶದ ಎತ್ತರಕ್ಕೆ ಅಂತಂದ್ರೆ ಆಕಾಶ ಮುಟ್ಟಷ್ಟು ಧೂಳು, ಆಕಾಶ ಮುಟ್ಟಷ್ಟು ಹೊಗೆ ಅಂತಂದ್ರೆ ಅದೆರಡೂ ಕೂಡ ಅವರು ಮಾಡಿರೋ ನಾಶದ ಒಂದು ಪ್ರಮಾಣವನ್ನ ಹೇಳ್ತಕ್ಕಂಥದ್ದು. ಎಷ್ಟೆಲ್ಲ ಸುಟ್ಟು ಹಾಕಿದ್ದಾರೆ, ಎಷ್ಟೆಲ್ಲ ನಾಶ ಮಾಡಿದ್ದಾರೆ. ಸ್ವಲ್ಪ ಹಾಳು ಮಾಡಿದ್ರೆ ಒಂದು ಸ್ವಲ್ಪ ಧೂಳು ಬರುತ್ತಲ್ವ, ಆಕಾಶದ ಎತ್ತರಕ್ಕೆ ಧೂಳು ಅಂತಂದ್ರೆ ಎಲ್ಲವನ್ನು ಸರ್ವನಾಶ ಮಾಡಿದ್ರು ಅಂತಂದು ಆ ಮಾತಿನ ಅರ್ಥ. ಎದ್ದಾವ ಮುಗಿಲೆತ್ತರ ಧೂಳ, ಜನಗಳ ಆಧಾರ ಬೇಕ ಬರ, ಏನು ಮಾಡಿದರು ಬೋಳಶಂಕರ ಅಂದನ ಹರಹರ. ಜನ ಎಲ್ಲ ತುಂಬ ದುಃಖಿಸ್ತಾರಂತೆ. ಮನೆ ಮಠ ಹೊಲಗದ್ದೆಗಳನ್ನೆಲ್ಲ ಕಳ್ಕೊಂಡಂಥವ್ರು, ಅವ್ರ ದಾಳಿಯಿಂದ ಕೈ ತಪ್ಪಿ ಹೋಗಿದೆ ಅವರಿಗೆ, ಅವ್ರು ನಂಬ್ಕೊಂಡಿರ್ತಕ್ಕಂತಹ ಭೂಮಿ ಜಮೀನು ಎಲ್ಲ. ಆದರೆ ಬೋಳಶಂಕರ ಮಾತ್ರ ಹರಹರ ಅಂತೇಳಿ ಹೇಳಿದಂತೆ ಬರಿಗೈಲಿ ಮಾಡ್ಯಾನ ನಮಸ್ಕಾರ. ಅವನು ಮಾತ್ರ ಯುದ್ಧಕ್ಕೆ ಪ್ರತಿಯಾಗಿ ಯುದ್ಧ ಮಾಡದೆ, ದಾಳಿಗೆ ಪ್ರತಿಯಾಗಿ ದಾಳಿ ಮಾಡದೆ, ಆಯುಧಕ್ಕೆ ಬದಲಾಗಿ ಆಯುಧವನ್ನು ಬಳಸದೆ ಬರಿಗೈಯಲ್ಲಿ ನಮಸ್ಕಾರವನ್ನು ಮಾಡ್ದ ಅಂತೇಳಿ ನಾಟಕಕಾರರು ಭಾಗವತನ ಮೂಲಕ ಈ ಹಾಡನ್ನ ಹಾಡಿಸಿದ್ದಾರೆ. ಆ ಹಾಡು ಮುಗಿತಿರೋ ಹಾಗೆ ಸೈನಿಕರು ಮತ್ತೆ ಸೇನಾಧಿಪತಿಯ ವೇಷದಲ್ಲಿರುವ ಸೈತಾನ, ಸೈನಿಕರ ಪಾಲಿಗೆ ಅವನು ಸೈತಾನ ಅಲ್ಲ, ಸೇನಾಧಿಪತಿ ಅಷ್ಟೇ, ಆ ಥರ ಕಾಣಿಸ್ಕೊಂಡಿರಲಿಲ್ಲ. ಅವರೆಲ್ಲ ಒಟ್ಟಾಗಿ ಬರ್ತಾರಂತೆ. ಸೈತಾನ ಸೈನಿಕರನ್ನ ಉದ್ದೇಶಿಸಿ ಆದ ಮಾತನಾಡಿ ನಿಂತಕೋ ಅಂತ ಹೇಳ್ತಾನೆ. ಅವರೆಲ್ಲ ನಿಲ್ತಾರೆ. ನೀವು ಹೋಗಿ ಪ್ರತಿಭಟನೆ ಇದೆಯೋ ನೋಡಿ ಅಂತ ಕೇಳ್ತಾರೆ. ಅಂದರೆ ನಾವು ಮಾಡ್ತಿರೋ ದಾಳಿಗೆ ಊರು ಜನ ಏನಾದರೂ ಪ್ರತಿಭಟಿಸ್ತಾ ಇದ್ದಾರಾ, ಏನು ಗಲಾಟೆ ನೋಡಿ ಅಂತ ಹೇಳ್ತಾರೆ. ಆಮೇಲೆ ಬೆತ್ತಕ್ಕಡಿಯ ಹಳ್ಳಿಗಳಲ್ಲಿ ಇಲ್ಲದ ಪ್ರತಿಭಟನೆ ರಾಜಧಾನಿಯಲ್ಲಿರಬಹುದು, ಅಲ್ಲಿಲ್ಲದ ಸೈನ್ಯ ಇಲ್ಲಿರಬಹುದು. ಸುಳಿವು ಸಿಕ್ಕ ತಕ್ಷಣ ನಮಗೆ ತಿಳಿಸಿ ಹೋಗಿ, ಉಳಿದವರು ಕೋವಿಯ ಹಾಡು ಹೇಳಿ ಅಂತೇಳಿ ಸೈನಿಕರಿಗೆ ಅವನು ಕೊಡೋ ನಿರ್ದೇಶನ. ಬೆತ್ತಕ್ಕಡಿ ಇರೋ ಹಳ್ಳಿಯಲ್ಲಿ ಪ್ರತಿಭಟನೆ ಇಲ್ಲದೆ ಇರ್ಬೋದು, ಆದರೆ ಅವನ ರಾಜಧಾನಿ ಇದೆಯಲ್ಲ ಅಲ್ಲಿ ಇರುತ್ತೆ. ಅಲ್ಲೇನಾದರೂ ಸೈನ್ಯ ಗಿನ್ಯ ಇಟ್ಟಿದ್ದನ್ನ ನೋಡಿ, ಸೈನ್ಯನೇ ಇಲ್ಲದ ರಾಜ ಅಂತ ಇವ್ರಿಗೆ ಯಾರಿಗೂ ಇನ್ನೂ ಅಷ್ಟು ನಂಬಿಕೆ ಬಂದಿಲ್ಲ, ಹೆಂಗೆ ರಾಜ್ಯಭಾರ ಮಾಡ್ತಾನೆ ಅಂತ. ರಾಜಧಾನಿ ಇರ್ಬೋದು ಸೈನ್ಯ, ಹೋಗಿ ನೋಡಿ ಅಂತ ಅಂದ್ಬಿಟ್ಟು ಕೆಲವರು ಹೋಗಿ ಅಲ್ಲಿ ಏನು ಸಂಚು ನಡೀತಿದೆ ಅದನ್ನು ಬಂದು ನಮ್ಗೆ ಹೇಳಿ. ಇದೆಲ್ಲ ಒಂಥರದ ಯುದ್ಧ ತಂತ್ರಗಳು. ವಿರೋಧಿ ಬಣದ ಶಕ್ತಿ, ವಿರೋಧಿಗಳು ಏನು ಮಾಡ್ತಾರೆ ಅನ್ನೋದನ್ನ ಗೂಢಚರ್ಯೆ ಮೂಲಕ ತಿಳಿದುಕೊಂಡು ಅದಕ್ಕೆ ತಕ್ಕ ತಂತ್ರವನ್ನು ರೂಪಿಸ್ತಕ್ಕಂಥದ್ದು ಕೂಡ ಈ ಯುದ್ಧ ವಿದ್ಯೆಗಳಲ್ಲಿ ಒಂದಾದ್ರಿಂದ ಅದಕ್ಕೆ ಸೈತಾನ ಸೈನಿಕರನ್ನ ಅದಕ್ಕೆ ಆ ಕೆಲಸಕ್ಕಾಗಿ ನಿಯೋಜಿಸ್ತಾನೆ. ಏನು ಮಾಡ್ತೀರ ನೋಡ್ಕೊಂಡು ಬಂದಿ ಅಂತೇಳಿ. ಉಳಿದವರೆಲ್ಲ ಕೋವಿಯ ಹಾಡು ಹೇಳಿ ಅಂತಂದು ಏನು ಹೇಳ್ತಾರೆ. ನಾವು ಹಿಂದೆ ಕೋವಿಯ ಹಾಡನ್ನು ಹಾಡಿದ ಸೈನಿಕರು ನೆನಪಿದೆ ಅಲ್ವಾ, ಕೋವಿಗೆ ಜಯವಾಗಲಿ, ಕೆಂಪು ಇದನ್ನ ಚೆಲ್ತಕ್ಕಂಥದ್ದು, ಅದು ರಕ್ತ ಚೆಲ್ತಕ್ಕಂಥ ಕೋವಿಗೆ ಜಯವಾಗಲಿ ಅಂತಂದ್ರೆ ಯುದ್ಧ ಮಾಡಿ ಅಂತ ಆ ಮಾತಿನ ಅರ್ಥ. ನೀವೆಲ್ಲ ಯುದ್ಧಕ್ಕೆ ತಯಾರಾಗಿರಿ ಅಂದ್ರೆ ಆ ಕೋವಿಯ ಹಾಡು ಸೈನಿಕರಲ್ಲಿ ಒಂದು ಯುದ್ಧದ ಹುಮ್ಮಸ್ಸನ್ನ, ಯುದ್ಧೋನ್ಮಾದವನ್ನು ತುಂಬುತ್ತೆ. ಆ ಕಾರಣಕ್ಕೋಸ್ಕರ ಕೋವಿಯ ಹಾಡು ಹೇಳಿ ಅಂತೇಳಿ ಹೇಳ್ತಾನೆ. ಸೈನಿಕ ಬರ್ತಾನೆ, ಬಂದ್ಬಿಟ್ಟು ನಮಸ್ಕರಿಸಿ, ಸ್ವಾಮಿ ನಾವಿಲ್ಲಿ ಯುದ್ಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ತನ್ನ ಅಸಹಾಯಕತೆಯನ್ನು ಹೇಳ್ತಾನೆ. ಯಾಕೆ ಅಂತಂದರೆ ಊರೆಲ್ಲ ಹೋಗಿ ಬಂದ್ವಿ, ಎಲ್ಲೂ ಸೈನಿಕರು ಸುಳುವೇ ಇಲ್ಲ. ಆಮೇಲೆ ಹೋಗ್ಲಿ ಜನರನ್ನ ದಾಳಿ ಮಾಡೋಕ್ಕೆ ಹೋದರೆ ಅವ್ರು ನಮ್ಮ ಮೇಲೆ ತಿರುಗಿ ಬಿಡ್ಬೇಕಲ್ವ, ಬದಲಿಗೆ ನಮ್ಮನ್ನೆಲ್ಲ ಹಳೆಯ ಸ್ನೇಹಿತರ ಥರ ಮಾತಾಡಿಸ್ತಾ ಇದ್ದಾರೆ, ಊಟ ತಿಂಡಿ ಕೊಡ್ತಾರೆ. ಹಿಂದೆ ಬೋಳಶಂಕರ ನಮ್ಮನ್ನೆಲ್ಲ ಮೆರವಣಿಗೆ ಮಾಡಿದ್ದು ನೆನಪಿಟ್ಕೊಂಡು ಆ ಮೆರವಣಿಗೆಲಿದ್ದವ್ರು ನೀವೇ ಅಲ್ವಾ ಅಂತ ಗುರುತು ಹಿಡಿದು ಮಾತಾಡಿಸಿದರೆ ಇಲ್ಲಿ ಯುದ್ಧ ಮಾಡೋದು ನಮಗೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ
ಯುದ್ಧದ ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂಥ ಸೈನಿಕರಿಗೆ ನಿರಾಶೆ ಆಗ್ತಕ್ಕಂಥ ವಾತಾವರಣ ಇದು ಬೋಳಶಂಕರನ ರಾಜ್ಯದಲ್ಲಿ. ಯಾಕಂದ್ರೆ ಜನ ತುಂಬ ಸ್ನೇಹಮಯಿಗಳು, ದ್ವೇಷನೇ ಇಲ್ಲ, ಸಿಟ್ಟೇ ಇಲ್ಲ, ರೋಷನೇ ಇಲ್ಲ, ಆಕ್ರೋಶನೇ ಇಲ್ಲ, ಪ್ರತಿಭಟನೆ ಇಲ್ಲ. ಇನ್ನೇನು ಯುದ್ಧ ಮಾಡೋದು? ಅದಕ್ಕೆ ಅವ್ರು ಊಟ ಕೊಡ್ತಾರೆ, ನಮ್ಮನ್ನು ಗುರ್ತಿಟ್ಟು ಮಾತಾಡಿಸ್ತಾರೆ ಅಂತ ಹೇಳ್ತಾನಂತ. ಅದಕ್ಕೆ ಸೈತಾನ ಸೈನಿಕ ಆಡೋ ಮಾತುಗಳನ್ನ, ಕೈಯಲ್ಲಿ ಬಂದೂಕಿದ್ರು ಒಂದು ಚಿಕ್ಕ ಜಗಳ ಕೂಡ ಆಡಬರಕ್ಕಾಗಿಲ್ಲ, ಕೈಯಲ್ಲಿ ಎಂತಕ್ಕೆ ಆ ಬಂದಕ್ಕೆ ಇಟ್ಕೊಂಡಿರೋದು, ಯಾವ ಸೀಮೆ ಸೈನಿಕ ನೀನು ಅಂತೇಳಿ, ಈಗೆಲ್ಲ ಯುದ್ಧ ಮಾಡದೆ ಬರೋ ಸೈನಿಕನೇನು ಅಂತೇಳಿ ಬೈದ್ಬಿಡ್ತಾನೆ. ಆಗ ಸೈನಿಕ ಹೇಳೋ ಮಾತನಾಡಿ, ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಅನ್ನೋಟೇಷನ್ ಬರುತ್ತೆ ಈ ಮಾತು, ತುಂಬ ಚೆನ್ನಾಗಿದೆ ನೋಡಿ ಆ ಮಾತು. ಸೈನಿಕರು ಜಗಳದ ಭಾಷೆಯನ್ನು ಆಡಿದ್ರೆ ಆ ಊರಿನ ಜನ ಸ್ನೇಹದ ಭಾಷೆಯನ್ನು ಆಡ್ತಾರಂತೆ. ನಿಜ ಹೇಳ್ತೀನಿ, ಒಂದು ಇರುವೆಗಾದ್ರೂ ಸಿಟ್ಟು ಅಂತಿರುತ್ತೆ, ಈ ಜನಗಳಲ್ಲಿ ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಬೋಳಶಂಕರನ ಪ್ರಜೆಗಳ ಹೊರತು ಹೇಳ್ತಾ ಇರೋದು. ಬೋಳಶಂಕರ ಹೇಗೋ ಈಗ ನಾವು ಹಾಡಿನಲ್ಲಿ ನೋಡಿದ್ವಿ, ಅಷ್ಟೆಲ್ಲ ದಾಳಿ ಆಯುಧ ಹಿಡ್ಕೊಂಡು ಬಂದ್ರೆ ಇವನು ಬರಿಗೈಲಿ ನಮಸ್ಕಾರ ಮಾಡಿ ಶಿವ ಶಿವ ಹರ ಹರ ಅಂತ ಹೇಳ್ದ. ಹರ ಅಂದ್ರೆ ಶಿವ ಅಂತಾನೆ. ಆ ಕಾರಣಕ್ಕೋಸ್ಕರ ಇವನು ಅವನ ಪ್ರಜೆಗಳಿಗೆ ಇರುವೆಗಾದ್ರೂ ಅದನ್ನ ತುಳಿದ್ರೆ ಅಥವಾ ಮುಟ್ಟಿದ್ರೆ ಒಂದಿಷ್ಟು ಕಚ್ಚಿನ ಕೋಪ ತೋರ್ಸೋಕೆ ಸಿಟ್ಟಿರುತ್ತೆ, ಕಚ್ಚುತ್ತೆ ಅದಕ್ಕೆ ಡಿಸ್ಟರ್ಬ್ ಆದ್ರೆ. ಆದ್ರೆ ಈ ಜನಕ್ಕೆ ಎಷ್ಟು ತೊಂದರೆ ಕೊಟ್ಟರು, ನಾವೆಷ್ಟು ಡಿಸ್ಟರ್ಬ್ ಮಾಡಿದ್ರು ಅವ್ರಿಗೆ ಕೋಪನೇ ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಸೈತಾನ, ನೀವು ಬರೀ ಅವರ ಹಸಿರು ಹೊಲನೆಲ್ಲ ಇದು ಮಾಡಿದಿಲ್ಲ, ಅವ್ರ ಮನೆಗಳನ್ನೆಲ್ಲ ಲೂಟಿ ಮಾಡಬೇಕಾಗಿತ್ತು ಅಂತ ಹೇಳ್ಕೊಡ್ತಾನೆ. ಆಗ ಸೈನಿಕ ಹೇಳ್ತಾನೆ, ನಾವು ಏನು ಲೂಟಿ ಮಾಡೋಕೆ ಏನು ಬೇಕೋ ಅದನ್ನು ಅವರೇ ನಮಗೆ ಕೊಡ್ತಾರೆ, ಏನು ಕೇಳಿದ್ರು ಅವರೇ ನಮಗೆ ಕೊಡೋದ್ರಿಂದ ಅವರು ಆಮೇಲೆ ಎಷ್ಟು ನಿರ್ಲಕ್ಷ್ಯದಿಂದ ಏನಾದರೂ ಹಾಳು ಮಾಡಿದ್ರೆ ಅವರು ಯಾಕೆ ಆ ಒಳ್ಳೆ ವಸ್ತುಗಳನ್ನ ಹಾಳು ಮಾಡ್ತಾ ಇದ್ದೀರಾ, ಬೇಕಾದ್ರೆ ನೀವೇ ತಗೊಂಡೋಗಿ ಅಂತಿದ್ದಾರೆ. ಮಾತ್ರ ಅಲ್ಲ, ನಿಮ್ಮ ರಾಜ್ಯದಲ್ಲಿ ಜೀವನ ನಡೆಸೋಕೆ ಕಷ್ಟ ಆದರೆ ಬೇಕಾದ್ರೆ ಇಲ್ಲಿಗೆ ಬಂದಿಲ್ಲಿ ಬೋಳಶಂಕರನ್ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಕರೀತಾರೆ. ಇಂಥವ್ರ ಜೊತೆ ಅದು ಹೆಂಗೆ ಜಗಳ ಮಾಡೋದು ಅಂತೇಳಿ ಆ ಸೈನಿಕ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ. ಇಲ್ಲಿ ಅವರ ಯುದ್ಧ ಮಾಡೋವರ ಮನೋಧರ್ಮ, ಅದನ್ನು ಸ್ನೇಹದ ಭಾಷೆಯಲ್ಲಿ ಎದುರಿಸ್ತಾ ಇರ್ತಕ್ಕಂಥವರ ಮನೋಧರ್ಮ, ಎರಡನ್ನೂ ತುಂಬ ಗಮನಿಸಬೇಕು. ಅದಕ್ಕೆ ಸೈತಾನ ಮತ್ತೆ ಅವರ ದೊರೆಗಳಾದ ಸರ್ದಾರ ಸೋಮಣ್ಣ ಕಾಮಣ್ಣ ಸೈನಿಕರ ಒಂದು ಇದು ಪ್ರಚೋದನೆ ಮಾಡಿದ್ದಾರೆ. ಆದರೆ ಇಲ್ಲಿ ಬೋಳಶಂಕರ ಇದ್ದಾನೆ, ಆ ಕಾರಣಕ್ಕೋಸ್ಕರ ಜನ ಆ ರೀತಿ ವರ್ತಿಸ್ತಿದ್ದಾರೆ ಅಂತಕ್ಕಂಥದ್ದು. ಸೈತಾನ ಹೇಳ್ತಾನೆ, ಮೂರ್ಖ, ಈ ಜನರ ಒಳ್ಳೆತನ ನಿಮ್ಮ ಶೌರ್ಯವನ್ನು ಹೀರದಿರಲಿ. ನೋಡ, ಉತ್ಸಾಹವೇ ಕಳ್ಕೊಂಡ್ಬಿಟ್ಟಿದ್ಯಾ, ನಿನ್ನ ಶೌರ್ಯ ಸೈನಿಕ ಅನ್ನೋದನ್ನೇ ಮರೆತು ಬಿಟ್ಟಿದ್ಯಾ, ಅವ್ರ ಒಳ್ಳೆತನ ನಿಮ್ಮ ಶೌರ್ಯನ ಹಾಳು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಅವರನ್ನ ಎಲ್ಲ ಅನುಕೂಲ ಅಂದರೆ ನೀರು ಊಟ ಏನು ಸಿಗಬಾರ್ದು ಅವ್ರಿಗೆ, ಆ ಥರ ಎಲ್ಲ ಅನುಕೂಲದಿಂದ ದೂರ ಇಡಿ. ಆಮೇಲೆ ಮನೆಗೂ ಬೆಂಕಿ ಹಚ್ಚಿ, ಜನಕ್ಕೂ ಬೆಂಕಿ ಹಚ್ಚಿ, ದನಗಳಿಗೂ ಬೆಂಕಿ ಇಡಿ. ಇಡೀ ಶಿವಪುರದ ಒಳ್ಳೆ ಸತ್ಕೀರ್ತಿ ಇದೆಯಲ್ಲ, ಅದನ್ನು ಕದಿಯಕ್ಕಾಗದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆ ಶಿವಪುರಕ್ಕೆ ಮಸೀನಾದರೂ ಬಳದು ಬರಬೇಕು. ನೀವು ಬಂದರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ, ಹೋಗಿ ಮರ್ಯಾದೆ ಉಳಿಸ್ಕೊಳ್ಳಿ ಅಂತೇಳಿ ಸೈತಾನ ಎಲ್ಲ ಕೆಟ್ಟದ್ದೇ ಹೇಳ್ಕೊಡೋದು. ಅವ್ನಿಗೆ ಬೇಕಾಗಿರೋದೇ ಅದು, ಕೆಟ್ಟದನ್ನ ಪ್ರಚೋದಿಸ್ತಾ ಇದ್ದಾನಲ್ಲ ಅದನ್ನ ಹೇಳ್ಕೊಡ್ತಾನೆ. ಸೈನಿಕ, ಇಲ್ಲ ಸ್ವಾಮಿ, ಇದು ನಮ್ಮ ಕೈಲಿ ಸಾಧ್ಯವಾಗದ ಮಾತು ಇದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಸೈತಾನ, ನನ್ನ ಮಾತು ಕೇಳ್ದೆ ಇರೋರನ್ನ ಸುಟ್ಟಾಕ್ಬಿಡ್ತೀನಿ, ಹೋಗಿ ತೊಲಗಿ ಇಲ್ಲಿ ಅಂತ ಅಂದ್ಬಿಟ್ಟು ಸೈನಿಕರು ಮತ್ತೆ ಕಳಿಸ್ತಾನೆ. ಸೈನಿಕರು ಅವನು ಬಂದ ಊರಿಗೆ ಮತ್ತೆ ವಾಪಸ್ಸು ಹೋಗೋದು. ಇದಿಷ್ಟು ಈ ಹಸಿರು ತುಳಿದರು ಅನ್ನೋ ದೃಶ್ಯದಲ್ಲಿ ಬಹಳ ಪುಟ್ಟ ದೃಶ್ಯ. ಮುಂದಿನ ದೃಶ್ಯ ಕೂಡ ಗರಿಗೈಲಿ ಮಾಡ್ಯಾಳ ನಮಸ್ಕಾರ ಅನ್ನೋದು ಕೂಡ ತುಂಬ ಪುಟ್ಟ ದೃಶ್ಯ. ಆ ದೃಶ್ಯದಲ್ಲಿ ಏನು ಸಂಗತಿಗಳಿದಾವೆ ಅನ್ನೋದನ್ನ ನೆನಪಿಟ್ಕೊಂಡ್ರೆ ಸಾಕು. ನಾವು ಹಸಿರು ತುಳಿದವರಲ್ಲಿ ಆ ಸರ್ದಾರ ಸೋಮಣ್ಣ ಕಾಮಣ್ಣ ಇಬ್ಬರು ಕೂಡ ಸಂಚು ಮಾಡಿ ಬೋಳಶಂಕರನ ರಾಜ್ಯಕ್ಕೆ ಸೈನಿಕರನ್ನು ಕಳಿಸಿ ಅಲ್ಲಿ ಹಸಿರನ್ನ ತುಳಿಯೋ ಕೆಲಸ ಮಾಡಿಸ್ತಾರೆ. ಸ್ವಂತ ತಮ್ಮನ ಮೇಲೆ ಆಯುಧ ಹಿಡ್ಕೊಂಡು ಯುದ್ಧಕ್ಕೆ ಬರ್ತಾರೆ. ಆದರೆ ಪ್ರತಿಯಾಗಿ ಬೋಳಶಂಕರ ಬರಿಗೈಲಿ ನಮಸ್ಕಾರ ಮಾಡಿ ಹರಹರ ಅಂದ ಹಾಡನ್ನ ನಾವು ಕೇಳಿದ್ವಿ. ಆಮೇಲೆ ಸೈತಾನ ಸೈನಿಕರನ್ನ ಉದ್ದೇಶಿಸಿ ಮಾತಾಡೋದ ರೀತಿ, ಹೇಗಾದ್ರೂ ಮಾಡಿ ಯುದ್ಧ ಮಾಡಬೇಕು ಅಂದಾಗ
ಸೈನಿಕರು ತಮ್ಮ ಅಸಹಾಯಕತೆಯನ್ನು ಹೇಳ್ತಾರೆ. ಯಾಕಂತಂದ್ರೆ ನಾವು ಎಷ್ಟು ಯುದ್ಧ ಮಾಡಕ್ ಹೋದ್ರೂ ಅವರು ಸ್ನೇಹದ ಭಾಷೆಯಲ್ಲಿ ಮಾತಾಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ನಮ್ಮನ್ನು ಗುರುತಿಡಿದು ಮಾತಾಡಿಸ್ತಾರೆ. ಆಮೇಲೆ ಲೂಟಿ ಮಾಡಕ್ ಹೋದ್ರೆ ಅಂತ ಒಳ್ಳೆ ವಸ್ತುಗಳನ್ನು ಯಾಕೆ ಹಾಳು ಮಾಡ್ತೀರಾ, ಬೇಕಿದ್ರೆ ತಗೊಂಡೋಗಿ ನಿಮ್ಮ ರಾಜ್ಯದಲ್ಲಿರೋ ಕಷ್ಟ ಆದ್ರೆ ಇಲ್ಲಿಗೆ ಬಂದಿರಿ ಅಂತೆಲ್ಲ ನಮ್ಮನ್ನ ಇದು ಮಾಡ್ತಾರೆ. ಹಾಗಾಗಿ ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೈತಾನ ಬೆಂಕಿ ಹಚ್ಚಿ ಅವರ ಅನುಕೂಲಗಳಿಂದ ದೂರ ಮಾಡಿ ಕೈಯಲ್ಲಿ ಕೋವಿ ಇದ್ದು ಯುದ್ಧ ಮಾಡದೇ ಇರೋ ನೀವ್ಯಾವ ಸೈನಿಕರು, ಅವ್ರ ಒಳ್ಳೆತನ ನಿಮ್ಮ ಶೌರ್ಯವನ್ನ ಹೀರದೇ ಇದ್ರಿ, ಈ ಥರದ್ದೆಲ್ಲ ಮಾತುಗಳನ್ನು ಹೇಳಿದ್ರು. ಹೇಗಾದ್ರೂ ಮಾಡಿ ನೀವು ಅವ್ರನ್ನ ನಾಶ ಮಾಡಲೇಬೇಕು ಅಂತ ನಿರ್ದೇಶಿಸ್ಬಿಟ್ಟು ಅವ್ರನ್ನ ಕಳಿಸೋದ್ರೊಂದಿಗೆ ಈ ಪುಟ್ಟಾಣಿ ದೃಶ್ಯ ಮುಗಿಯಿತು. ಇನ್ನೊಂದು ತುಂಬಾ ಚಿಕ್ಕ ದೃಶ್ಯ ಕೂಡ, ಆ ಜನಗಳೆಲ್ಲ ಬೋಳಶಂಕರನ ಹತ್ತಿರಕ್ಕೆ ಬಂದು ಆ ದೂರನ್ನ ಹೇಳ್ತಕ್ಕಂಥ ಒಂದು ದೃಶ್ಯ ಇದೆ. ಸೈನಿಕರು ಸೈತಾನನಿಂದ ನಿರ್ದೇಶಿತರಾಗಿ ಬಂದು ಏನೇನು ಹಾಳು ಮಾಡ್ತಾರೋ ಅದನ್ನೆಲ್ಲ ಬಂದು ಒಂದು ವರದಿ ಕೊಡ್ತಾರೆ. ರಾಜನ ಹತ್ರ ಪ್ರಜೆಗಳು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ಮಾತುಗಳು ಇವೆಲ್ಲ. ನಮ್ಗಲ್ಲಿ ತೊಂದರೆ ಆಯ್ತು, ಇಲ್ಲಿ ಸುಟ್ಟಾಕಿದ್ರು, ಈ ಥರದ್ದೆಲ್ಲ ಬಂದು ಹೇಳೋದನ್ನ ಬರಿಗೈಲಿ ಮಾಡ್ಯಾನ ನಮಸ್ಕಾರ ಅನ್ನೋ ದೃಶ್ಯ. ಈ ಮಾತು ಈಗಾಗಲೇ ಹಿಂದಿನ ಆ ಹಾಡಿನಲ್ಲೇ ಬಂದಿದೆ. ಹಸಿರು ತುಳಿದಾರೋ ಅನ್ನೋ ದೃಶ್ಯದಲ್ಲೇ ಅದು ಬಂದಿದ್ದನ್ನ ನಾವು ನೋಡಿದ್ವಿ. ಲೇಖಕರು ಬೋಳಶಂಕರ ಮತ್ತು ಅವನ ಪ್ರಜೆಗಳು ಜನರು ಸೇರಿ ಮಾತಾಡೋ ಈ ಒಂದು ಪುಟ್ಟ ತೀರಾ ಪುಟ್ಟ ದೃಶ್ಯ ಇದೆ. ಈ ದೃಶ್ಯಕ್ಕೆ ಅದೇ ಬರಿಗೈಲಿ ಮಾಡ್ಯಾನ ನಮಸ್ಕಾರ ಅಂತೇಳಿ ನಾನು ಹಿಂದನೇ ಹೇಳಿದೆ ನಿಮಗೆ. ಇಲ್ಲಿ ಬರೋ 15-16 ದೃಶ್ಯಗಳನ್ನ ನೀವು ಆ ಶೀರ್ಷಿಕೆಯಲ್ಲಿ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತಂದ್ರೆ ನೀವು ಪಕ್ಕದಲ್ಲಿ ದೃಶ್ಯ 1, ದೃಶ್ಯ 2 ಅಂತ ಬರ್ಕೊಂಡ್ಬಿಡಿ, ತುಂಬಾ ಅನುಕೂಲ ಆಗುತ್ತೆ. ಆ ದೃಶ್ಯದಲ್ಲಿ ಯಾವ ವಿವರಗಳು ಬಂದವು ಅನ್ನೋದನ್ನ ನೆನ್ಪಿಟ್ಕೊಂಡು ಮುಂದಿನ ದೃಶ್ಯಕ್ಕೆ ನಾವು ಹೋಗ್ಬೇಕಿದೆ, ಅನಿವಾರ್ಯ. ಸುದೀರ್ಘವಾದ ಒಂದು ಓದು, ಸುದೀರ್ಘವಾದ ಒಂದು ನಾಟಕನೋ ಕಥೆನೋ ಕಾದಂಬರಿನೋ ಓದಿದ್ರೆ ಓದಬೇಕಾದ ಕ್ರಮ ಅದು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಂಟಿನ್ಯೂಟಿ ಇರಬೇಕು. ಆರಂಭದಿಂದ ಅಂತ್ಯದವರೆಗೂ ಕಥೆಯ ಜೊತೆ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರಬೇಕು ಅನ್ನೋದು. ಬರಿಗೈಲಿ ಮಾಡ್ಯಾನ ನಮಸ್ಕಾರ ಅನ್ನೋ ಅಧ್ಯಾಯದಲ್ಲಿ ಜನರೆಲ್ಲ ಬಂದು ಬೋಳಶಂಕರನಿಗೆ ದೂರ ಹೇಳ್ತಕ್ಕಂಥ ಇದನ್ನು ನೋಡ್ತೀವಿ. ಓಡ್ ಬಂದ ಒಬ್ಬ ಏನು ಹೇಳ್ತಾನೆ ಅಂತಂದ್ರೆ, ಸ್ವಾಮಿ ನಮ್ಮ ತಪ್ಪಿಲ್ದಿದ್ರು ನಿಮ್ಮ ಅಣ್ಣನ ಕಡೆ ಸೈನಿಕರು ಬಂದು ನಮ್ಮ ಮನೆಗಳಿಗೆ ಬೆಂಕಿ ಇಡ್ತಿದ್ದಾರೆ ಅಂತ ದೂರ ಹೇಳ್ತಾನೆ. ಏನೂ ತಪ್ಪು ಮಾಡಿಲ್ಲ, ಆದ್ರೆ ನಿಮ್ಮ ಅಣ್ಣನ ಕಡೆ ಸೈನಿಕರು ಹಾಗೆ ಮಾಡ್ತಿದ್ದಾರೆ ಅಂತ. ಇನ್ನೊಬ್ಬ ಓಡ್ ಬಂದ್ಬಿಟ್ಟು ಹೇಳ್ತಾನೆ, ಸ್ವಾಮಿ ನಿಮ್ಗೆ ಬೇಕಾದ್ರೆ ತಗೊಂಡೋಗು ಅಂತಂದ್ರು ಕೇಳ್ತಿಲ್ಲ, ನಮ್ಮ ಸೈನಿಕರು ನಮ್ಮ ದನಗಳಿದಾವಲ್ಲ, ದನಗಳು ಹಸುಗಳು, ಅವುಗಳನ್ನ ಕಡಿದು ಬಿಸಾಕ್ತಾ ಇದ್ದಾರೆ ಅಂತೇಳಿ ಹೇಳ್ತಾನೆ. ಎಷ್ಟು ಕ್ರೂರವಾಗಿ ವರ್ತಿಸ್ತೀರ, ಹಸುಗಳನ್ನ ಕತ್ತರಿಸಿ ಬಿಸಾಕ್ ಹೋಗ್ತೀರ, ತಗೊಂಡೋಗಿ ಪರವಾಗಿಲ್ಲ ಅಂದ್ರೂ ಅದು ಸಾಯೋದ್ ನೋಡಕ್ ಆಗ್ತಿಲ್ಲ, ತಗೊಂಡೋಗಿ ಅಂದ್ರೆ ತಗೊಂಡೋಗ್ತಿಲ್ಲ. ಮತ್ತೊಬ್ಬ ಓಡ್ ಬಂದು ಹೇಳ್ತಾನಂತೆ, ಸ್ವಾಮಿ ಸೈನಿಕರು ನಮ್ಮ ತೋಟಕ್ಕೆ ಬಂದು ಬೇಕಾದಷ್ಟು ಎಣ್ಣೆ ಕುಡಿದ್ರು, ಕುಡೀರಿ ಪರವಾಗಿಲ್ಲ, ಬೇಕಾದ್ರೆ ಇನ್ನೂ ಕುಡೀರಿ ಅಂತ ನಾನು ಹೇಳಿದೆ. ಸಾಕಾದಷ್ಟು ಕುಡಿದ ಮೇಲೆ ಮರಗಳನ್ನೆಲ್ಲ ಹಾಗೆ ಕತ್ತಿಯಿಂದ ಕಡಿದು ಉರುಳಿಸ್ತಾ ಇದ್ದಾರೆ, ನನ್ನ ಹಸಿರು ಗದ್ದೆಗಳಿಗೆ ಬೆಂಕಿ ಇಟ್ಟಿದ್ದಾರೆ ಅಂತೇಳಿ ಸೈನಿಕರು ಮಾಡಿದ ಹಾವಳಿಯನ್ನ ಇಲ್ಲಿ ಹೇಳ್ತಾರೆ. ನಾಟಕದ ಮೇಲೆ ಅವರು ಬೆಂಕಿ ಹಚ್ಚೋದು ಇದನ್ನೆಲ್ಲ ತೋರ್ಸಕ್ಕಾಗಲ್ಲ. ಹಾಗಾಗಿ ಈ ಥರದ ಒಂದು ಟೆಕ್ನಿಕ್ ಅದು, ಅವ್ರು ಬಂದು ಹೇಳೋದ್ರಿಂದ ಅವ್ರು ಹಾಗೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಸ್ಬಿಡೋದು. ಹಾಗಾಗಿ 3 ಜನ ಬಂದು ಆ ಥರದ ದೂರ ಹೇಳ್ತಾರೆ. 4ನೇ ಅವ್ರು ಬಂದು ನಿಮ್ಗೆ ಏನ್ ಬೇಕು ಕೇಳಿ ಕೊಡ್ತೀವಿ ಅಂತ ಅಂದ್ವಿ, ಅಥವಾ ನಮ್ಗೆ ಹೇಳ್ದೇನೋ ತಗೊಂಡೋಗಿ ಪರವಾಗಿಲ್ಲ ಅಂತ ಅಂದ್ವಿ, ಆದ್ರೂ ಹೋಗ್ಲಿ ನಿಮ್ ಕೋಪಕ್ಕೆ ಕಾರಣ ಏನು ಅಂತ ಕೂಡ ಕೇಳಿದ್ವಿ. ಅದಕ್ಕೆ ನಾವೇನ್ ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗುತ್ತೆ ಹೇಳಿ, ಈಗೆಲ್ಲ ಮಾಡದೇ ಇರೋಕ್ಕೆ ಏನ್ ಮಾಡ್ಬೇಕು ಹೇಳಿ ಅಂತ ಕೂಡ ನಾವು ಕೇಳಿದ್ವಿ. ಆದ್ರೆ ಅವ್ರಿಗೆ ಗೊತ್ತಿದ್ರೆ ಹೇಳ್ತಿರ್ಲಿಲ್ವೇನ್ರಯ್ಯ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಸೈತಾನ ಹಿಂಗೆಲ್ಲ ಹಾಳು ಮಾಡಕ್ ಹೇಳಿದ್ದಾನೆ ಹೊರತು ಯಾಕಂದ್ರೆ ಹಾಳು ಮಾಡಿ ಅಂತ ಹೇಳಿದ್ದಾನೆ ಅನ್ನೋದು ಸ್ವತಃ ಸೈನಿಕರಿಗೂ ಗೊತ್ತಿಲ್ಲ. ಇಂಥ ದುರಂತ ಇದು ಅಂತಂದ್ರೆ ಹಾಳು ಮಾಡ್ತಿರೋರಿಗೆ ಯಾಕೆ ಉದ್ದೇಶ ಏನು, ಇದರಿಂದ ನಮ್ಗೆ ಲಾಭ ಅನ್ನೋ ಇದೇ ಗೊತ್ತಿಲ್ಲ. ನಾವು ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಹೇಳಿದ್ದಷ್ಟೇ ಮಾಡೋದು ಜವಾನ್ರ ತರ ಆ ಕೆಲಸ. ಅದಕ್ಕೆ ಅವ್ರನ್ನ ಜವಾನ್ರು ಅಂತ ಈ ನಾಟಕದಲ್ಲಿ ಕರೆದಿರುವಂಥದ್ದು ಅಂತ ಹೇಳಿ. ಅದಕ್ಕೆ ನೀವು ಮಾತಿಗೂ ನನ್ನ ಗಾದೆ ಹೇಳ್ತಾ ಇರ್ತೀರಲ್ಲ, ಗಾದೆ ಅಂದ್ರೆ ಅನುಭವದ ನುಡಿ ಅಂತೇಳಿ. ಈಗ ಏನಾದರೂ ಒಂದು ಮಾತನ್ನ ಹೇಳಿ ನಮಗೆ
ಏನು ಮಾಡ್ಬೇಕು ನಾವು ಅಂತೇಳಿ ಬೋಳಶಂಕರನ ಹತ್ರ ಬರ್ತಾನೆ. ಆಗ ಬೋಳಶಂಕರ ಆಗಲೇ ಆಯಿತು ಬಿಡಿ ಅಂತಂದ್ಬಿಟ್ಟು ಅವರಿಗೆ ಆತ್ಮ ಇಲ್ಲ ಅಂತ ಖಾತ್ರಿ ಆಯಿತು. ಆತ್ಮ ಇದ್ದವರು, ಆತ್ಮ ಸಾಕ್ಷಿ ಇದ್ದವ್ರು ಯಾರು ಹಿಂಗೆಲ್ಲ ವರ್ತಿಸಲ್ಲ. ಆಮೇಲೆ ಈಗ ಅವ್ರಿಗಂತೂ ಆತ್ಮ ಇಲ್ಲ, ನಮ್ಮ ಆತ್ಮಗಳನ್ನಾದರೂ ನಾವು ಉಳಿಸ್ಕೋಬೇಕು ಅಂತ ಹೇಳೋಷ್ಟರಲ್ಲಿ ಮತ್ತೊಬ್ಬ ಬಂದ್ಬಿಟ್ಟು ಹಾಗೂ ಸೈನಿಕರು ಬಂದು ಅಂತ ಹೇಳ್ತಾನೆ. ಬೋಳಶಂಕರ ಮಾತ್ರ ಅದರಿಂದ ವಿಚಲಿತನಾಗಲ್ಲ. ಬರಲಿ ಈ ಸಿಪಾಯಿಗಳು ಬಡಪಾಯಿಗಳು ಪಾಪ, ಯಾಕಂದ್ರೆ ಅವ್ರ ರಾಜರ ಹೇಳಿ ಕಳಿಸಿರ್ತಾರೆ, ಅವ್ರು ಹೇಳಿದ್ದನ್ನು ಇವ್ರು ಮಾಡಲೇಬೇಕು, ಇವ್ರದೇ ತಪ್ಪಿರಲ್ಲ, ಇಲ್ಲದಿದ್ರೆ ಇವ್ರಿಗೆ ಶಿಕ್ಷೆ ಆಗತ್ತೆ. ಆ ಕಾರಣಕ್ಕೋಸ್ಕರ ಬಡಪಾಯಿಗಳು ಅವ್ರಿಗೆ ಯಾಕೆ ಎದುರ್ತೀರಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸೈನಿಕರು ಬಂದು ಬೋಳಶಂಕರ ಮತ್ತೆ ಅವರ ಜನರನ್ನೆಲ್ಲ ಸುತ್ತುವರೆದು ಬಿಡ್ತಾರೆ. ಆಮೇಲೆ ತಮ್ಮ ಬಂದೂಕುಗಳನ್ನು ಬೋಳಶಂಕರ ಮತ್ತೆ ಜನರ ಕಡೆಗೆ ಗುರಿ ಹಿಡಿದು ಸುತ್ತುವರೆದು ಬಿಡ್ತಾರೆ. ಆಮೇಲೆ ಬೋಳಶಂಕರ ಕೇಳ್ತಾನೆ, ಆಯ್ತಪ್ಪ ಶರಣಾಗಿದ್ದೀವಿ, ನಿಮ್ಗೇನು ಬೇಕು ಅಂತ ಕೇಳ್ತಾನೆ. ಆಗ ಸೈನಿಕ ಹೇಳ್ತಾನೆ, ನಿನ್ನ ಹಾಗೂ ನಿನ್ನ ಜನರ ರಕ್ತ ಬೇಕು ನಮಗೆ, ಅಂದರೆ ಪ್ರಾಣ ಬೇಕು ಅಂತ ಹೇಳ್ತಾನೆ. ಆಯ್ತು ತಗೋ ಅಂತ ಹೇಳ್ತಾನೆ ಬೋಳಶಂಕರ. ಆಯ್ತು ತಗೊಂಡು ಹೋಗು ಅಂತ ಅಂದ್ಬಿಟ್ಟು ಆಗ ಅವನೇನು ಮಾಡ್ತಾನೆ ಅಂತಂದರೆ ತನ್ನ ಸೈನಿಕರೆಲ್ಲ ಇವನು ಹುಲ್ಲುಕಡ್ಡಿಯಿಂದ ಮಾಡಿರೋ ಸೈನಿಕರು ಜವಾನರಲ್ವ, ಅದಕ್ಕೆ ತಕ್ಷಣ ಅವನ ಮಂತ್ರವನ್ನು ಹೇಳ್ಬಿಡ್ತಾನೆ, ಉಲ್ಟಾ ಹೇಳ್ತಾನೆ. ಚಿಕ್ಕಲಕ್ಕ ಬೊಕಲಕ್ಕ ಅನ್ನೋ ಮಂತ್ರ ನೆನಪಿದೆ ಅಲ್ಲ ಅವನಿಗೆ, ಅದನ್ನ ಉಲ್ಟಾ ಹೇಳಿದ್ರೆ ಇವರೆಲ್ಲ ಮತ್ತೆ ಹುಲ್ಕಡ್ಡಿ ಆಗ್ಬಿಡ್ತಾರಲ್ಲ. ಸುತ್ತ ನಿಂತಿರೋ ಸೈನಿಕರನ್ನು ನೋಡ್ಬಿಟ್ಟು ಅವನು ಕಲ್ಲಕಚ್ಚಿ ರಿಗಚ್ಚಿ ಲಂಡೋ ಬಾರಾಯ ಸಾಲ ಕುದುರಿ ಹನುಮಂತರಾಯ ಬಚ್ಚಾಗೋಲ್ ಜವಾಬ್ರೆಲ್ಲ ಹುಲ್ಲೆಸಲಾಗಿ ನಿಲ್ಲಬೇಕನ್ನ, ನಿಲ್ಲದಿದ್ದರೆ ಎಲ್ಲರ ಶಾಪ ನಿನ್ನ ಮೇಲಣ್ಣ ಅಂತೇಳಿ ಆ ಮಂತ್ರವನ್ನು ಹೇಳಿದ ತಕ್ಷಣ ಅವರೆಲ್ಲ ಹುಲ್ ಕಡ್ಡಿಯಾಗಿ ಬಿದ್ದೋಗ್ಬಿಡ್ತಾರೆ. ಇದನ್ನ ನೋಡ್ಲಾರ್ದೆ ಸೈತಾನ ಓಡೋಗ್ತಾನಂತೆ. ಜನ ಆಶ್ಚರ್ಯದಿಂದ ಆ ಹುಲ್ಕಡ್ಡಿಗಳನ್ನು ತಗೊಂಡು ಖುಷಿ ಪಡ್ತಾರೆ. ಅರೆ ನಮ್ಮನ್ನ ವಿನಾಶ ಮಾಡಿದೆ, ಆ ಕೊಲ್ಲಕ್ಕೊಂದು ಸೈನಿಕರಿಂದ ಹುಲ್ಕಡ್ಡಿ ಆದ್ರಲ್ಲ ಅಂತ ಸಂತೋಷ. ಆಗ ಈಗ ಅಲ್ಲಿ ಎಲ್ಲರೂ ಹುಲ್ಕಡ್ಡಿ ಆದ್ಮೇಲೆ ಇವನ್ ಮಾಡ್ದಲೇ ಇರೋ ಒಬ್ಬ ಇದ್ದಾನೆ. ಯಾರು ಅವನು? ಸೇನಾಧಿಪತಿ ಅಲ್ವಾ, ಸೈತಾನ. ಅದಕ್ಕೆ ಬೋಳಶಂಕರ ಹೇಳ್ತಾನೆ, ನಾನು ಹೇಳಿದಾಗ ಯಾವ ಹುಲ್ಕಡ್ಡಿ ಆಗ್ಲಿಲ್ವೋ ಅದ್ರಲ್ಲಿ ಒಬ್ಬ ಇರ್ತಾನಲ್ಲ, ಅವನನ್ನು ಎಳ್ಕೊಂಬಂದು ಶಿವನ ಹೆಸರಿನಲ್ಲಿ ಉಪಚಾರ ಮಾಡಿ ಅಂತ ಹೇಳ್ತಾನೆ. ಶಿವನ ಹೆಸರು ಹೇಳಿದ್ರೆ ಸೈತಾನನಿಗೆ ಪಿಶಾಚಿಗಳಿಗೆ ಆಗಲ್ಲ, ಆದ್ರೆ ಕರ್ತವ್ಯ ಉಪಚರಿಸಿ ಅಂತ ಹೇಳ್ಬಿಟ್ಟು ಹೇಳೋದ್ರೊಂದಿಗೆ ಈ ಪುಟ್ಟ ದೃಶ್ಯ ಕೂಡ ಮುಗಿಯುತ್ತೆ. ಈ ಪುಟಾಣಿ ಅಂತಂದ್ರೆ ತುಂಬಾ ಚಿಕ್ಕ ದೃಶ್ಯ ಅದು. ಬರಿಗೈಲಿ ಮಾಡ್ಯಾನ ನಮಸ್ಕಾರ. ಬರಿಗೈಲಿ ಅಂತಂದ್ರೆ ಇವ್ರ ಕೈಲಿ ಮಂತ್ರದ ಬಲ ಇದೆ, ಹಾಗಾಗಿ ಆ ಮಂತ್ರದಿಂದ ಅವನ್ನೆಲ್ಲ ವಾಪಸ್ಸು ಮೂಲ ಅವರು ಏನು ಹುಲ್ಕಡ್ಡಿ ಆಗಿದ್ರು ಆ ಒಂದು ಅವಸ್ಥೆಗೆ ಅವರನ್ನ ನೂಕಿದ್ದನ್ನು ನಾವು ನೋಡ್ತೀವಿ. ಸೊ ಬೋಳಶಂಕರ ಎಷ್ಟು ಬುದ್ಧಿವಂತಿಕೆಯಿಂದ ವರ್ತಿಸ್ತಾನೆ, ಬುದ್ಧಿ ಬಂದಿದೆ ಅವನಿಗೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದ ಅಂಶ ಅಂತಂದ್ಬಿಟ್ಟು. ನಾವು ಎರಡು ದೃಶ್ಯಗಳನ್ನ ನೋಡಿದ್ವಿ. ಅವರು ಹಸಿರು ತುಳಿದರು, ಅದರಲ್ಲಿ ಸೈನಿಕರ ದಾಳಿ, ಸೈನ್ಯವನ್ನ ಸೈತಾನ ಪ್ರಚೋದಿಸೋದನ್ನು, ಉದ್ದೀಪನಗೊಳಿಸೋದನ್ನು ನಾವು ನೋಡಿದ್ವಿ. ಬರಿಗೈಲಿ ಮಾಡ್ಯಾವ ನಮಸ್ಕಾರದಲ್ಲಿ ಜನರೆಲ್ಲ ದೂರ ಬಂದು ನಮ್ಮ ಹಸುಗಳನ್ನು ಕೊಂದರು, ಹೊಲಗಳಿಗೆ ಬೆಂಕಿ ಇಟ್ಟರು, ತೆಂಗಿನ ಮರಗಳನ್ನು ಕತ್ತರಿಸಿದ್ರು ಅಂತೆಲ್ಲ ದೂರ ಹೇಳುವಾಗ ಸೈನಿಕರು ಬಂದು ಬೋಳಶಂಕರ ಮತ್ತು ಅವನ ಸುತ್ತ ಇರೋ ಜನರನ್ನ ಆವರಿಸ್ಕೊಂಡು ಬಂದೂಕನ್ನು ಗುರಿ ಹಿಡಿದು ನಿಲ್ತಾರೆ. ನಿಮ್ಗೇನು ಬೇಕು ಅಂದರೆ ನಿಮ್ಮ ಪ್ರಾಣ, ನಿಮ್ಮ ರಕ್ತ ಅಂತ ಹೇಳ್ತಾರೆ. ಆಗಲಿ ಅಂತ ಅಂದ್ಬಿಟ್ಟು ಅವನ ಪಿಶಾಚಿ ಹೇಳ್ಬಿಟ್ಟು ಮಂತ್ರವನ್ನು ಚಿಕ್ಕಲಕ್ಕ ಬಂದು ಲಕಚಿಕ ಅಂತ ಉಲ್ಟಾ ಮಾಡಿ ಆ ಮಂತ್ರವನ್ನು ಹೇಳಿ ಅವ್ರನ್ನೆಲ್ಲ ಹುಲ್ಕಡ್ಡಿ ಮಾಡಿಬಿಡ್ತಾನೆ. ಸೈತಾನ ಮಾತ್ರ ಉಳಿತಾನೆ. ಆದರೆ ಸೈತಾನನನ್ನು ಇವನು ಉಪಚರಿಸಿ ಶಿವನ ಹೆಸರಿನಲ್ಲಿ ಅನ್ನೋ ಸಂಗತಿ. ಇದಿಷ್ಟೇ ಸಂಗತಿ. ಎರಡು ಪುಟ್ಟ ಪುಟ್ಟ ದೃಶ್ಯಗಳು ಈ ನಾಟಕದಲ್ಲಿ. ಕೆಲವು ದೃಶ್ಯಗಳು ವಿಸ್ತಾರವಾಗಿದ್ದಾವೆ, ಕೆಲವು ತುಂಬ ಪುಟ್ಟ ಪುಟ್ಟದಾಗಿದೆ. ಆ ಪುಟ್ಟ ದೃಶ್ಯಗಳಲ್ಲಿ ಇದೆರಡು ಅನ್ನೋದನ್ನ ಮುಂದೆ ಇದು ಇನ್ನೊಂದು ದೃಶ್ಯದಲ್ಲಿ ನಾಟಕದ ಕತೆ ಮುಂದುವರಿಯೋದನ್ನು ನಾವು ನೋಡ್ತೀವಿ. ಅದು
ಕಸಿಯುವಂಥ ಅಧಿಕಾರ ದೇವರಂತ ದೇವರಿಗಿಲ್ಲ ಅನ್ನೋ ಅಧ್ಯಾಯ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಒಬ್ಬರಿಂದ ಕಿತ್ಕೊಳ್ಳೋಂಥ ಅಧಿಕಾರ ಸ್ವತಃ ದೇವರಿಗೂ ಇರೋದಿಲ್ಲ. ಯಾರಿಂದನೂ ಇನ್ನೊಬ್ಬರದನ್ನ ಕಿತ್ಕೊಳ್ಳೋ ಅಧಿಕಾರ ಮನುಷ್ಯಗೆ ಮಾತ್ರ ಅಲ್ಲ, ದೇವರಿಗೂ ಕೂಡ ಇಲ್ಲ ಅಂತೇಳಿ ಅಲ್ವಾ. ಬಹಳ ಒಳ್ಳೆ ಮಾತಿದೆ. ನಾವು ಇನ್ನೊಬ್ಬರಿಗೆ ಸೇರ್ಬೇಕಾದದ್ದನ್ನ ಏನೇನೋ ನಮ್ಮದನ್ನ ಮಾಡ್ಕೊಳ್ಳೋ ಕಸಿವ ಸಂಚನ್ನ ಕಿತ್ತುಕೊಳ್ಳೋದು ಕಸಿಯೋದು ಅಂತಂದ್ರೆ ಆ ಕಿತ್ತುಕೊಳ್ಳೋ ಹುನ್ನಾರವನ್ನು ನಮ್ಮ ಮನಸ್ಸಲ್ಲಿ ಬಳಸ್ಕೊಂಡಿರ್ತೀವಿ. ಆದರೆ ಇಲ್ಲಿ ಕಸಿಯುವಂಥ ಅಧಿಕಾರ ದೇವರಂತ ದೇವರಿಗಿಲ್ಲ ಅಂತ ಅನ್ನೋ ಒಂದು ದೃಶ್ಯದಲ್ಲಿ ಕೋಡಂಗಿ ಮತ್ತು ಭಾಗವತರ ಮಾತು. ಕೋಡಂಗಿ ಮತ್ತೆ ಭಾಗವತ ಮತ್ತೆ ಮತ್ತೆ ಮಧ್ಯದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಅವ್ರು ಮಾತಾಡ್ತಾ ನಾಟಕನ ಮುಂದಕ್ಕೆ ತಗೊಂಡು ಹೋಗೋದು. ಅಂದರೆ ನಾಟಕದ ಒಳಗಡೆ ಒಂದು ಕ್ರಿಯಾಶೀಲತೆ ಇರುತ್ತೆ, ಒಂದು ಚಲನಶೀಲತೆ ಇರುತ್ತೆ. ಆ ನಾಟಕದ ಕಥೆಗೆ ಒಂದು ಚಾಲನೆಯನ್ನು ಕೊಡ್ತಕ್ಕಂಥ ಶಕ್ತಿಗಳು ಭಾಗವತ ಮತ್ತು ಕೋಡಂಗಿ. ಹಾಗಾಗಿ ಅವರಿಬ್ಬರು ಮಾತಾಡ್ತಾ ಬರ್ತಾರೆ ನೋಡಿ. ಆಮೇಲೆ ಕೋಡಂಗಿ ಬಂದಾಗೆಲ್ಲ ಗಂಭೀರ ವಾತಾವರಣದಲ್ಲಿ ಒಂದಷ್ಟು ಹಗುರವಾದ ಒಂದು ಲಘು ವಾತಾವರಣದ ಇದು ಆವರಿಸ್ಕೊಳ್ಳೋದನ್ನ ನಾವು ನೋಡ್ತೀವಿ. ಕೋಡಂಗಿ ಭಾಗವತ್ರನ ಹೋಯ್ ಭಾಗವತ್ರೆ ಅಂತ ಮಾತಾಡ್ತಾ ಬರ್ತಾನೆ. ಭಾಗವತ್ರು ಯಾಕಯ್ಯ ಕೋಡಂಗಿ ಅಂತ ಕೇಳ್ತಾರೆ. ಏನು ಕರೆದಿದ್ದು ಅಂತಾರೆ. ಯಾಕಯ್ಯ ಕೋಡಂಗಿ ಅಂತೇಳಿ. ಕೋಡಂಗಿ ಗೊತ್ತಾಯ್ತು ವಿಷಯ ಅಂತ ಕೇಳ್ತಾನೆ. ಏನಪ್ಪ ಅಂತಾರೆ. ನನಗೆ ಅದು ಬಂದುಬಿಟ್ಟಿತ್ತಲ್ಲ ಅಂತ ಹೇಳ್ತಾನೆ. ಅವನು ಆಡೋ ಮಾತು ಹೆಂಗಿದೆ, ನನಗೆ ಅದು ಬಂತು ಅಂದರೆ ಯಾವುದು ಅಂತ ಅನ್ಕೊಳ್ಬೇಕು, ಏನೇನೋ ಬಂತಪ್ಪ ಅಲ್ವಾ. ಅದಕ್ಕೆ ನನಗೆ ಅದು ಬಂದಿತ್ತಲ್ಲ ಅಂತ ನಾನು ಏನದು ಅಂತ ಕೇಳ್ತಾರೆ ಭಾಗವತರು. ಅದೇ ಬುದ್ಧಿ ಬಂದ್ಬಿಡ್ತಾನೆ ನನಗೆ ಅಂತ ಹೇಳ್ತಾನೆ. ಯಾವಾಗ ಬಂತು ಅವ್ರಿಗೆ ಅನುಮಾನ ನೋಡಿ. ಬುದ್ಧಿ ಇರಲೇ ಇಲ್ಲ ಇಷ್ಟಿಲ್ಲ. ಅದಕ್ಕೆ ಯಾವಾಗ ಬಂತಪ್ಪ ಬುದ್ಧಿ ಅಂತ ಕೇಳ್ತಾರೆ. ಆಗ ಕೋಡಂಗಿ ಆಗಲೇ ಸೈತಾನನನ್ನು ನೋಡಿದ ಮೇಲೆ ಅಂತ ಹೇಳ್ತಾನೆ. ಭಾಗವತ ಕೇಳ್ತಾನೆ, ಸೈತಾನನ ನೋಡಿದ್ರೆ ಭಯ ಬರುತ್ತಪ್ಪ, ನಿನಗೆ ಬುದ್ಧಿ ಬಂದಿದೆಯಲ್ವೇ ಅಂತ ಕೇಳ್ತಾನೆ. ಆಮೇಲೆ ಕೋಡಂಗಿ ಹೇಳ್ತಾನೆ, ನನ್ಗೆ ಬಂದಿದ್ದು ಭಯನೇ, ಆಮೇಲೆ ನಾನು ಆ ಭಯವನ್ನು ಬುದ್ಧಿಯಾಗಿ ಪರಿವರ್ತಿಸಿಕೊಂಡೆ ಅಂತೇಳಿ ತಮಾಷೆಯಾಗಿ ಮಾತಾಡ್ತಾನೆ. ಅದಕ್ಕೆ ಭಾಗವತರು, ಬೇಷ್ ಕಣಯ್ಯ, ಒಳ್ಳೆ ಕೆಲಸ ಮಾಡಿದೆ, ಹಾಗಾದರೆ ನನ್ನೊಂದು ಸ್ವಲ್ಪ ಬುದ್ಧಿ ಹೇಳಪ್ಪ, ನಿಮ್ಗೆ ಬುದ್ಧಿ ಬಂದಿದೆಯಲ್ಲ ಸ್ವಲ್ಪ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾನೆ, ಕಳ್ಳರನ್ನ ಕಂಡಾಗ, ಯಾಕೆಂದರೆ ಈಗ ಗೋಳಶಂಕರನ್ ಬುದ್ಧಿ ಬಂತು ಅಂತ ಹೇಳ್ಬೇಕು, ಅವನು ನನಗೆ ಬುದ್ಧಿ ಬಂತು ಅಂತ ಹೇಳ್ತೇನೆ. ಸೈನಿಕರಿಗೆಲ್ಲ ಮತ್ತೆ ಮೂಲ ಅವಸ್ಥೆಗೆ ತಳ್ಳಿದ್ನಲ್ಲ, ಅದು ಅವನು ನೋಡಿದಾನೆ. ಅದಕ್ಕೆ ಅವನು ಹೇಳ್ತಾನೆ, ಕಳ್ಳರನ್ನ ಕಂಡಾಗ ಹಿಡಿದಿದ್ದು ಪರವಾಗಿಲ್ಲ, ಕೊನೆ ಪಕ್ಷ ಹೊಗಳಬೇಕು, ಸ್ವಲ್ಪ ಹೆದರಿಸ್ಬೇಕು ಅವನು. ಸರಿಯೇ ಅಂತ ಹೇಳಿದಾಗ ಅವನು ಏನು ಹೇಳಿ, ಸರಿ ಅಂತ ಹೇಳ್ತಾನೆ. ಆಗ ಕೋಡಂಗಿ ಹೆಂಗೆ ಹೊಗಳಬೇಕು ಅಂದರೆ ಓ ಓ ಓ ಅಂತ ನಾಯಿ ಥರ ಹೊಗಳಬೇಕು ಅಂತ. ಅದಕ್ಕೆ ಸೈತಾನಕ್ಕೆ ಕಂಡ್ರೆ ಹೊಗಳಬೇಕು ಅಂದ್ಬಿಟ್ರ, ನೀನು ಯಾಕೆ ಹೊಗಳ್ತಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಕೋಡಂಗಿ, ಕಳ್ಳರು ಬಂದಿದ್ದಾರೆ ಸ್ವಾಮಿ ಅಂತೇಳಿ ಸೈತಾನ ಅಲ್ಲಿಗೆ ಬರೋದನ್ನ ಪರೋಕ್ಷವಾಗಿ ಹೇಳ್ತಾನೆ. ಅದಕ್ಕೆ ಭಾಗವತ, ಯಾರು ಹೋಗಿ ವಿಚಾರಿಸ್ಕೊಂಡು ಬಾ ಅಂತೇಳಿ ಅವನನ್ನು ಕಳಿಸ್ತಾನೆ. ಹೋಗಿ ಬಂದಮೇಲೆ ಅದೇ ಆ ಜುಜುಬಿ ಸುಲ್ತಾನ ಅಲ್ಲ ಸೈತಾನ, ಆ ಜುಜುಬಿ ಸೈತಾನ ಈಗ ಅವನು ಜುಜುಬಿ ಆಗ್ಬಿಟ್ಟಿದ್ದಾನೆ, ಯಾವ ಲೆಕ್ಕ ಅನ್ನೋ ಥರ. ಅದಕ್ಕೆ ಭಾಗವತರು ಕೇಳ್ತಾರೆ, ಯಾಕೆ ಬಂದಾನಂತೆ, ಏನಕ್ಕೆ ಬಂದಿದ್ದಾನ ಅವನು ಅಂತ ಹೇಳ್ಬಿಟ್ಟು. ಕೋಡಂಗಿ ಹೋಗ್ಬಿಟ್ಟು ಬಂದು ಹೇಳ್ತಾನೆ, ಅವನಿಗೆ ಹೊಟ್ಟೆ ಹಸುವಾಗಿದೆ ಅಂದರೆ, ಸೈತಾನನಾದರೂ ಒಂದು ವರ್ಷದಲ್ಲಿ ಒಂದಿನ ನಿಮ್ಮ ಹಾಗೆ ಅವನು ಕೂಡ ಊಟ ಮಾಡ್ಬೇಕಂತ, ಬಾಕಿ ದಿನ ಊಟ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ. ತುಂಬ ಹಸುವಾಗ್ಬಿಟ್ಟಿದೆಯಂತೆ, ಅದಕ್ಕೆ ಈಗ ಊಟ ಮಾಡ್ಬೇಕಂತೆ. ಅದಕ್ಕೆ ಅವನ ದುರ್ದೈವ ನೋಡಿ, ಇವತ್ತೇ ಹಸುವಾಗ್ಬಿಟ್ಟಿದೆಯಂತೆ ಅವನಿಗೆ, ವರ್ಷದಲ್ಲಿ ಒಂದೇ ದಿನ ಊಟ ಮಾಡೋದು ಅಂತೇಳಿ. ಭಾಗವತ ಕೇಳ್ತಾನೆ, ಏನು ಊಟ ಮಾಡ್ತಾನಂತೆ ಅಂತ. ಅದನ್ನೇ ಕೇಳಿದೆ, ದೆವ್ವ ಭೂತ ಪಿಶಾಚಿ ಗಾಳಿಗಳ ಗುರು ಅಲ್ವಾ,
ಅದಕ್ಕೆ ಸಗಣಿ ತಿಂತೀರ ಸ್ವಾಮಿ ಅಂತ ಕೇಳಿದೆ, ಇಲ್ಲ ಅಂತೆ, ಅನ್ನವೇ ಆಗ್ಬೇಕಂತೆ ಅವನಿಗೆ ಅಂತೇಳಿ ಇವನು ಹೇಳ್ತಾನೆ. ಕೋಡಂಗಿ ಸಗಣಿ ತಿಂತೀಯ ಅಂತ ಕೇಳಿದ ನೋಡ್ಬಿಟ್ಟು ಅವನಿಗೆ. ಭಾಗವತ ಹೇಳ್ತಾನೆ, ಅದಕ್ಕೇನಂತೆ ಕೊಡೋಣ ಬಾ, ಕರ್ಕಭಾವಯ ಅಂತ ಅಂದ್ಬಿಟ್ಟು ಕೋಡಂಗಿ ಹೋಗಿ ಕರ್ಕೊಂಡ್ಬರ್ತಾನೆ. ಸೈತಾನ ಈಗ ಬೇರೆ ದೇಶದಲ್ಲಿ ಜನರ ಜೊತೆ ಬರ್ತಾನಂತೆ. ಅಲ್ಲಿಗೆ ಬಂದವನು ಸೈತಾನ ಕೇಳ್ತಾನೆ, ನನಗೀಗ ಹಸಿವೆ ಆಗಿದೆ, ಅನ್ನ ಕೊಡಿ, ಪುಕ್ಕಟೆ ಏನು ಬೇಡ, ಚಿನ್ನದ ನಾಣ್ಯ ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಜನ ಹೆಂಗಿದ್ದಾರೆ ಅಂತಂದರೆ, ಅಲ್ಲ ಕಣಯ್ಯ, ಚಿನ್ನ ತಗೊಂಡು ನಾವೇನು ಮಾಡೋಕ್ಕಾಗತ್ತೆ, ಮಕ್ಕಳು ಆಟ ಆಡೋ ವಸ್ತು ಅದು, ಮಕ್ಕಳ ಮನೋರಂಜನೆಗೆ ಆಗಾಗ ಧಾನ್ಯದಿಂದ ಚಿನ್ನ ನಾಣ್ಯ ಮಾಡ್ತಾರಲ್ಲ, ಅದೇ ಅಲ್ವಾ ಅವು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮನೇಲೇ ಇದೆಯಪ್ಪ, ಮಕ್ಕಳು ಆಟ ಆಡೋಕ್ಕೆ ಇಟ್ಕೊಂಡಿರೋ ನಾಣ್ಯಗಳು ಬೇಕಾದಷ್ಟಿದೆ, ತುಂಬ ಇದೆ, ನಮ್ಗೇನು ಬೇಡ ಅಂತೇಳಿ. ಆಮೇಲೆ ಇನ್ನೊಬ್ಬ ಹೇಳ್ತಾನೆ, ನೀನು ಕೊಡೋ ಚಿನ್ನದ ನಾಣ್ಯ ಇಟ್ಕೊಂಡು ಆಟ ಆಡೋದಕ್ಕೆ ನಮ್ಮ ಮನೇಲಿ ಸಣ್ಣ ಮಕ್ಕಳೇ ಇಲ್ಲ, ನನ್ನ ಹತ್ರ ಇಂಥ ನಾಣ್ಯಗಳಾಗಲೇ 3 ಇದಾವೆ ಗೊತ್ತಾ, ಹಾಗಂತ ನೀನು ನಿರಾಸೆ ಹೊಂದಬೇಡ, ದೇವರ ಹೆಸರಲ್ಲಿ ಒಂದು ತೂಕ ಹಾಕ್ತೀವಿ ಬಾ. ಒಳಶಂಕರ ಹೇಳಿದನಲ್ವ, ಶಿವನ ಹೆಸರಿನಲ್ಲಿ ಉಪಚಾರ ಮಾಡಿ ಉಳಿದವನಿಗೆ ಅಂತ. ಅದಕ್ಕೆ ಜನ ಅವನ್ನ ದೇವರ ಹೆಸರಿನಲ್ಲಿ ನಿನಗೆ ಊಟ ಹಾಕ್ತೀವಿ ಬಾ ಅಂತೇಳಿ ಕರೀತಾರೆ. ಸೈತಾನ ದೇವರ ಹೆಸರು ಹೇಳಿದ್ರೆ ಬರ್ತಾನೆ. ಅದಕ್ಕೆ ಥೂ, ನನಗೆ ಆ ದೇವರ ಹೆಸರು ಯಾರ್ದ ಹೆಸರಲ್ಲಿ ಊಟ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಒಬ್ಬ, ಆಯ್ತಪ್ಪ, ಪ್ರತಿಯಾಗಿ ಏನನ್ನಾದ್ರೂ ತಗೊಂಬ ಹೋಗು, ಅದಾಗದಿದ್ದಲ್ಲಿ ಒಪ್ಪತ್ತು ಕೆಲಸ ಮಾಡಿ ಊಟ ಮಾಡು ಅಂತ ಹೇಳ್ತಾನೆ. ನಮ್ಗೆ ದುಡ್ಡು ಬೇಡ, ಸಾಟಿ ವಿನಿಮಯ ಪದ್ಧತಿ ಇದೆಯಲ್ಲ, ಊಟದ ಬದಲಿಗೆ ಏನಾದ್ರು ತಗೊಂಬ, ನೀನು ಏನೂ ತರಕ್ಕಾಗದಿದ್ರೆ ಒಪ್ಪತ್ತು ಕೆಲಸ ಮಾಡು, ಕೆಲಸ ಮಾಡಿದವರಿಗೆ ಊಟ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ನೀವು ಕೇಳಿದಷ್ಟು ಚಿನ್ನದ ನಾಣ್ಯ ಕೊಡ್ತೀನಿ, ಸಾಕಾಗಲ್ವಾ ಅಂತ ಸೈತಾನ ಹೇಳ್ತಾನೆ. ಅದಕ್ಕೆ ಆ ಜನರಲ್ಲಿ ಒಬ್ಬ ಹೇಳ್ತಾನಂತೆ, ನಾಣ್ಯ ತಗೊಂಡು ನಾವು ಮಾಡಬೇಕಾದ್ದೇನಾಗಿದೆ, ನಮ್ಮಲ್ಲಿ ತೆರಿಗೆಗಳೇ ಇಲ್ಲ, ಕೆಲಸದ ಬದಲಿಗೆ ಕೆಲಸ ಮಾಡಿ ತೀರಿಸ್ತೀವಿ, ವಸ್ತುಗಳ ಬದಲಿಗೆ ವಸ್ತುಗಳನ್ನ, ಈ ಥರ ನಮ್ಮ ಅನುಕೂಲಗಳನ್ನು ವಿನಿಮಯ ಮಾಡ್ಕೊಳ್ತೀವಿ. ಈ ಹಣ ನಮಗೆ ಉಪಯೋಗ ಇಲ್ಲದ ವಸ್ತು, ಆ ಉಪಯೋಗ ಇಲ್ಲದ ವಸ್ತುಗಳನ್ನು ಇಟ್ಕೊಂಡು ಸಂಗ್ರಹಿಸಿ ನಾವೇನು ಮಾಡಬೇಕು ಅಂತ ಹೇಳ್ತಾನೆ. ಆಗ ಸೈತಾನ ಕೇಳ್ತಾನೆ, ದಯವಿಟ್ಟು ಉಪಕಾರ ಮಾಡ್ತೀರಾ? ಖಂಡಿತ ಮಾಡ್ತೀವಿ, ಅದೇನು ಹೇಳು ಅಂತಾರೆ ಜನಗಳು. ಅದಕ್ಕೆ ಸೈತಾನ, ನನ್ನ ಪಾಡಿಗೆ ನಾನು ಬಿಟ್ಟು ಹೋಗ್ತೀರಾ ನೀವೆಲ್ಲ ಅಂತ ಕೇಳ್ತಾನೆ. ಇನ್ನೊಬ್ಬ ಕೇಳ್ತಾನೆ, ಆಗಪ್ಪ ಹೋಗೋಣಂತೆ, ಏನು ಅಸಾಧ್ಯದ ಕೆಲಸ ಅಲ್ಲ, ಆದರೆ ನೀನೊಬ್ಬ ಯಾಕಿಲ್ಲಿ ಹಸ್ತಿರ್ಬೇಕು ಅಂತೇಳಿ. ಸೈತಾನಿಗೆ ಇವ್ನು ಒಳ್ಳೆ ಆಯ್ತಲ್ಲ, ದುಡ್ಡು ತಗೊಂಡು ಊಟ ಹಾಕಿದ್ರೆ ಹಾಕಲ್ಲ ಅಂತಾರೆ, ದೇವರ ಹೆಸರಲ್ಲಿ ಹಾಕ್ತೀವಿ ಅಂತಾರೆ. ದೇವರ ಹೆಸರಲ್ಲಿ ಬೇಡ ಅಂತಂದರೆ ಸಾಟಿ ವಿನಿಮಯ ಪದ್ಧತಿ ಇದೆ, ವಸ್ತು ತಗೊಂಬ, ಇಲ್ಲ ಕೆಲಸ ಮಾಡು, ನಮ್ಮ ಅನುಕೂಲಗಳನ್ನು ವಿನಿಮಯ, ಈ ಥರ ತಲೆ ತಿಂತೀಯರಲ್ಲ ಅಂದ್ಬಿಟ್ಟು ನಾನು ಸಾಯಕ್ಕಾದ್ರೂ ಬಿಡ್ವಯ್ಯ ಅಂತ ಹೇಳ್ತಾನೆ. ಅದಕ್ಕೆ ಒಬ್ಬ, ಸಾಯಕ್ಕೂ ಬಿಡಲ್ಲ ನೀನು, ಎಲ್ಲಾದ್ರೂ ಉಂಟ ಸ್ವಾಮಿ, ಬದುಕಿನಲ್ಲಿ ಸಾಯೋದೇನು ಹೊಸ್ದ, ಸತ್ಯ ಸಾಯ್ತೀವಪ್ಪ. ಹಾಗೆ ನೋಡಿದ್ರೆ ಬದುಕು ಹೊಸದಲ್ಲ, ಎರಡರಲ್ಲಿ ಯಾವುದನ್ನು ಮಾಡಿದ್ರು ಊಟ ಮಾಡಿದ ಮೇಲೆ ಮಾಡಿ, ಬದುಕೋದ ಸಾಯೋದ ಬನ್ನಿ, ಊಟ ಮಾಡಿದ ಮೊದಲು ಆಮೇಲೆ ಮಾಡ್ಬೋದಲ್ಲ, ನಮ್ಮಲ್ಲಾದರೂ ಊಟ ಮಾಡು, ಇಲ್ವೇ ಗೋಳಶಂಕರನ ಹತ್ರನಾದರೂ ಊಟ ಮಾಡು ಅಂತ ಹೇಳ್ತಾರೆ. ಇವನಿಗೆ ಅದೆಲ್ಲ ಸಹಿಸಕ್ಕಾಗ್ತಿಲ್ಲ, ನೀವು ಹಿಂಗೆ ಮಾತಾಡ್ತಿದ್ರೆ ನಾನು ಹಸುವಿನಿಂದ ಸತ್ತೇ ಹೋಗ್ಬಿಡ್ತೀನಿ ಅಂತೇಳಿ. ಮಾತಾಡ್ತಿದ್ರೆ, ನಾವೆಲ್ಲ ಮಾತಾಡೋದು ಸುಮ್ಮನಿದ್ರೆ ಏನು ಬದುಕ್ಬಿಡ್ತೀಯ ನೀನು, ಹಾಗೇ ಆಗಲಿಲ್ಲ, ಮಾತಾಡಲ್ಲ ಬಿಡು ಅಂತ ಹೇಳ್ತಾರೆ. ಆಮೇಲೆ ಸೈತಾನ, ನೀವು ಇಲ್ಲೇ ಕೂತಿದ್ರೆ ಸತ್ತೇ ಹೋಗ್ತೀನಿ ಅಂತ ಹೇಳ್ತಾನೆ. ಆಯ್ತಪ್ಪ, ನಾವೆಲ್ಲ ಹೋಗ್ತೀವಿ, ಆದರೆ ಸಾಯ್ಬೇಡ ಅಷ್ಟೇ ಅಂತ ಅಂದ್ಬಿಟ್ಟು, ಮಹಾರಾಜ ಹತ್ರ ಹೋಗಿ ಒಂದು ವಿಷಯ ಹೇಳೋಣ ಅಂತೇಳಿ ಈ ಸಂಗತಿಯನ್ನು ಗೋಳಶಂಕರನ ಹತ್ರ ಹೇಳೋದಕ್ಕೆ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಈ ದೃಶ್ಯ ಕೂಡ ತುಂಬ ಚಿಕ್ಕದೆ. ಕಸಿಯುವಂಥ ಅಧಿಕಾರ ದೇವರಂತ ದೇವರಿಗಿಲ್ಲ ಅಂತ, ದೇವರ ಹೆಸರಿನಲ್ಲಿ ಊಟ ಬೇಡ, ಆದರೆ ವರ್ಷದಲ್ಲಿ ಒಂದು ಹೊತ್ತು ಹಸಿವಾಗ್ತಕ್ಕಂಥ ಸೈತಾನನಿಗೆ ಹಸಿವಾಗಿದೆ. ಜನರ ಹತ್ರ ಹಣ ಕೊಟ್ಟು ಊಟ ತಗೊಳ್ಳೋದಕ್ಕೆ ನೋಡ್ತಾನೆ, ಬೇಕಾದಷ್ಟು ಹಣ ಕೊಡ್ತಾನೆ ಅಂತಾರೆ. ಆದರೆ ಜನರು ಅವೆಲ್ಲ ಮಕ್ಕಳು ಆಟ ಆಡೋ ವಸ್ತುಗಳು, ನಮಗೆ ಅಗತ್ಯ ಇಲ್ಲದನ್ನು ಸಂಗ್ರಹಿಸಿಟ್ಕೊಂಡು ನಾವು ಮಾಡಬೇಕಾದದ್ದಾದರೂ ಏನಿದೆ, ಅದರ ಅಗತ್ಯ ಇಲ್ಲ ಅಂತೇಳಿ ನಿರಾಕರಿಸಿ, ಜೊತೆಗೆ ಊಟ ಬೇಕು ಅಂತಂದರೆ ಏನನ್ನಾದರೂ ವಿನಿಮಯ ಮಾಡ್ಕೊ, ಇಲ್ಲ ಕೆಲಸ ಮಾಡು ಅನ್ನೋದನ್ನೇ ಒತ್ತಿ ಹೇಳ್ತಾರೆ. ಇದರಿಂದ ಬೇಸತ್ತು ರೋಸತ್ತು ಹೋಗಿರುವ ಸೈತಾನ
ಹಸಿವಿನಿಂದ ಕಂಗಾಲಾಗ್ಬಿಟ್ಟಿದ್ದಾನೆ. ಇವ್ರು ಮಾತಾ ಕೇಳ್ತಾ ಇಲ್ಲ. ಮಾತಾಡಬೇಡಿ, ನೀವು ಇಲ್ಲೇ ಇದ್ರೆ ಸಾಯ್ತೀನಿ ಅಂದರೆ ಊಟ ಮಾಡಿ ಸಾಯಿ ಅಂತ ಹೋಗ್ಲಿ, ನಮ್ಮಲ್ಲಿ ಊಟ ಮಾಡಿ ಇಲ್ಲ ಬೋಳೆಶಂಕರಮ್ಮಲ್ಲಾದ್ರೂ ಊಟ ಮಾಡು ಅಂತೇಳಿ ಹೇಳ್ತಾರೆ. ಆಗ ಆ ಸುದ್ದಿನ ಬೋಳೆಶಂಕರಿಗೆ ಹೇಳಕ್ಕೆ ಅಂತೇಳಿ ಆ ಜನ ಅಲ್ಲಿಂದ ಹೋಗ್ತಾರೆ. ರಾಜ ಅವನೇ ಅಲ್ವಾ, ಆ ಕಾರಣಕ್ಕೆ. ಇದಿಷ್ಟು ಸಂಗತಿ ಈ ದೃಶ್ಯದಲ್ಲಿ ನಾವು ನೋಡೋದು. ಒಟ್ಟು 3 ಚಿಕ್ಕ ಚಿಕ್ಕ ದೃಶ್ಯಗಳನ್ನ ಈ ತರಗತಿಯಲ್ಲಿ ನೋಡಿದ್ದೀವಿ. ದೃಶ್ಯಗಳು ಚಿಕ್ಕದಾದರೂ ನಾಟಕದ ಕ್ರಿಯೆಗೆ ನಾನು ಆಗಲೇ ಹೇಳಿದಾಗೆ ಅವೆಲ್ಲ ಪೂರಕವಾಗಿರ್ತಕ್ಕಂಥವು. ಅವುಗಳ ವಿವರಗಳನ್ನ ನೀವು ಗಮನಿಸಬೇಕು ಅಂತ ಹೇಳ್ತಾ, ಮುಂದೆ ಇನ್ನು 2 ದೃಶ್ಯಗಳು ಮಾತ್ರ ಇದೆ. ಆ 2 ದೃಶ್ಯದಲ್ಲಿ ನಾಟಕ ಪೂರ್ತಿ ಮುಗಿದೋಗುತ್ತೇವೆ, ಬೋಳೆಶಂಕರ ನಾಟಕ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ವಿವರಿಸಿ ಹೇಳ್ತೀನಿ. ಕೇಳಿ ತಿಳ್ಕೊ ಏನು ಸುದ್ದಿ ಹೇಳಿ ನಮಗಂತ ಅನ್ನೋ ದೃಶ್ಯ ಮತ್ತು ಜಯವಾಗಲಿ ಶಿವಪೂರಿಗೆ ಅನ್ನೋ 2 ದೃಶ್ಯ ಮಾತ್ರ ಇದೆ. ಆ 2 ದೃಶ್ಯದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದುವರೆಗೆ ಹೇಳಿದ ಈ ಬೋಳೆಶಂಕರ ನಾಟಕದ ಎಲ್ಲ ವಿವರಗಳನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಪುನರ್ಮನನ ಮಾಡ್ತಾ ಇರಿ. ತುಂಬ ಒಳ್ಳೆ ಮೆಸೇಜ್ ಇರ್ತಕ್ಕಂಥ, ಒಳ್ಳೆ ಸಂದೇಶ ಇರ್ತಕ್ಕಂಥ ನಾಟಕ ಇದು. ಬದುಕಿನಲ್ಲಿ ಸರಳವಾಗಿ ಬದುಕೋದಕ್ಕೆ, ಆಸೆಗಳ ಹಿಂದೆ ಹೋಗಬಾರ್ದು ಅನ್ನೋದು, ಮತ್ತು ಹಳ್ಳಿಗಳಲ್ಲಿ ನಾವು ಹಸಿರಿನ ಮಧ್ಯೆ ಬದುಕೋದು ಎಷ್ಟು ಆರೋಗ್ಯಕರ, ಸ್ವಾಸ್ಥ್ಯ ಸಮಾಜಕ್ಕೆ ಮತ್ತು ಮನಸ್ಸಿಗೆ ಕಾರಣ ಆಗುತ್ತೆ ಅನ್ನೋ ಸಂಗತಿಗಳನ್ನು ಮತ್ತೆ ಮತ್ತೆ ಈ ನಾಟಕ ಹೇಳ್ತಾ ಇದೆ ಅನ್ನೋದನ್ನು ನೆನಪಿಟ್ಕೊಂಡು ಬರೋ ಪರೀಕ್ಷೆಗೆ ಈ ಪಠ್ಯದ ಕೊನೆಯಲ್ಲಿರ್ತಕ್ಕಂಥ ನಾಟಕದ ಎಲ್ಲ ಪ್ರಶ್ನೆಗಳನ್ನು ಗಮನಿಸಿ ಉತ್ತರ ಬರೆಯೋದಕ್ಕೆ ನೀವು ಸಿದ್ಧರಾಗಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.